ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ಕನ್ನಡ ವ್ಲಾಗ್ಸ್. ನೋಡಿರಿ, ನಾನೀಗ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ರೀ. ಇವತ್ತು ಲೇಟ್ ಆಯಿತು ಸ್ಟಾರ್ಟ್ ಮಾಡೋದು. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡಿರಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಈಗ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ. ಬೆಳಗಿಂದು ಎಲ್ಲ ಕೆಲಸ ಆಗೈತಿ, ಅರ್ಧ ಮರ್ಧ ಆಗೈತಿ. ಕಸ ಪೂಜೆ ಎಲ್ಲನೂ ಆಯಿತು ಮತ್ತು ಟಿಫಿನ್ ಮಾಡಬೇಕೀಗ ರೆಡಿ ಮಾಡಿಟ್ಟೀನಿ. ಎಲ್ಲರೂ ಟಿಫಿನ್ ಮಾಡಿ ಸ್ಕೂಲ್ಗೆ ಕಾಲೇಜ್ಗೆ ಹೋದರು. ಇವಾಗ ನಮ್ಮದು ಸ್ಟಾರ್ಟ್. ಮತ್ತೆ ನಾಷ್ಟ ಮಾಡಿ ಮತ್ತೆ ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು ಅಂತ ನಾನಿವಾಗ ತೋರಿಸ್ತೀನಿ ನೋಡಿರಿ. ಬನ್ನಿರಿ, ಇವತ್ತಿನ ನಾಷ್ಟ ಏನು ಮಾಡೀನಿ ಅಂತ ತೋರಿಸ್ತೀನಿ ನಿಮಗೆ. ಇದು ಉಪ್ಪಿಟ್ಟು. ಯಾವ ಉಪ್ಪಿಟ್ಟು ಅಂದರೆ, ನಿನ್ನೆ ಇಡ್ಲಿ ಮಾಡಿದ್ದೆ ನಾನು. ಅವು ಉಳಿದಿದ್ದು ರೀ ಇಡ್ಲಿ, ಭಾಳ ಇದ್ದು. ಅದಕ್ಕೆ ಸ್ವಲ್ಪ ಇದನ್ನೇ ಒಗ್ಗರಣೆ ಮಾಡಿದ್ರೆ ಆತಂತ ಇದನ್ನೇ ಇಡ್ಲಿಗೆ ಒಗ್ಗರಣೆ ಹಾಕೀನಿ ನೋಡಿರಿ. ಅದು ಸಣ್ಣಗೆ ಮುರಿದು ಒಗ್ಗರಣೆ ಹಾಕಿ ಮಸ್ತಾಗುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗುತ್ತೆ ನೋಡಿರಿ, ನೀವು ಒಮ್ಮೆ ಮಾಡಿ. ಮತ್ತು ಇಲ್ಲಿ ಚುಮ್ಮರಿ ಸುಸ್ಲ ಇದನ್ನು ಮಾಡಿದ್ದೆ, ಅದು ಸ್ವಲ್ಪ ಆಗುತ್ತಂತ ಇದನ್ನು ಮಾಡಿದ್ದೆ ನೋಡಿರಿ ಫ್ರೆಂಡ್ಸ್. ಬರೀ ಇವಾಗ ನಾಷ್ಟ ಮಾಡೋಣ. ನಾನು ಇನ್ನೂ ನಾಷ್ಟ ಮಾಡಿಲ್ಲ. ಬನ್ನಿರಿ ಎಲ್ಲರೂ ನಾಷ್ಟ ಮಾಡೋಕ್ಕೆ. ನೋಡಿರಿ, ಇವತ್ತಿನ ನಾಷ್ಟ ಇದು ಇಡ್ಲಿ, ಉಪ್ಪಿಟ್ಟು ಮತ್ತು ಚುಮ್ಮರಿ ಸುಸ್ಲ. ಬನ್ನಿರಿ ಎಲ್ಲರೂ ನಾಷ್ಟ ಮಾಡೋಣ. ನಿಮ್ಮದಂತೂ ಆಗಿರಬೇಕು, ಯಾಕಂದರೆ ಮೊದಲೇ ಲೇಟ್ ಆಗಿದೆ. ನೋಡಿ, ಇವತ್ತು ಕ್ಯಾಬೇಜ್ ಪಲ್ಯ ಮಾಡಬೇಕು ಅಂತ ಹೆಚ್ಚಿಟ್ಟೀನಿ ನೋಡಿರಿ. ಈಗ ಬನ್ನಿರಿ, ಇದಿಷ್ಟು ಕ್ಯಾಬೇಜ್ ಪಲ್ಯ ಮಾಡ್ತೀನಿ. ಇದಕ್ಕೆ ಒಂದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕರಿಬೇವು ಇಟ್ಕೊಂಡಿನಿ. ಬನ್ನಿರಿ ಮಾಡ್ತೀನಿ ಇವಾಗ. ಕ್ಯಾಬೇಜ್ ಗುರಿ ಹಾಕ್ತಿದ್ದು. ಇನ್ನೊಂದು ಕ್ಯಾಬೇಜ್ ಪಲ್ಯಕ್ಕೆ ಹಸಿ ಖಾರ ಇರಬೇಕಲ್ಲ, ಹಸಿ ಖಾರ ಹಾಕಿ ಮಾಡಬೇಕು. ಮತ್ತು ಟೇಸ್ಟ್ ಆಗುತ್ತೆ. ಅದು ಹಸಿ ಖಾರ ಹಾಕಿ ಮಾಡಿ ಟೇಸ್ಟ್ ಪಲ್ಯ, ಕ್ಯಾಬೇಜ್ ಪಲ್ಯ ಸೂಪರ್ ಆಗಿರುತ್ತೆ. ನಾನಂತೂ ಅದನ್ನೇ ಹಾಕಿದೆ, ಹಸಿ ಖಾರ. ಅದಕ್ಕೆ ಅದೇ ಟೇಸ್ಟ್ ಕೊಡುತ್ತೆ. ಸಿಗಲ್ಲ ಅಂತ ನೋಡೋಣ ಬರೀ. ಎಲ್ಲಿ ಹೋದ್ರೋ ಏನೋ ಗೊತ್ತಿಲ್ಲ. ಹೊರಗಡೆ ಬಂದ್ವಿ. ಹೋದ್ರು ಓಯ್ ಮಲ್ಕೊಂಡು. ಹಾಂ, ನಾನು ಕ್ಯಾಬೇಜ್ ಪಲ್ಯ ಇಟ್ಟೇನಿ, ಅದನ್ನು ನೋಡ್ತೀನಿ. ಲಚ್ಚು ಹಾಗೆ ತೆರೆದಿದೆ. ಸಿಗಲಿಲ್ಲ ಗಾಡಿ ಚಾವಿ? ಇಲ್ಲ, ಇಲ್ಲೇ ಇತ್ತಲ್ಲ, ಇಲ್ಲೇ ಇತ್ತು. ಎಲ್ಲಿ? ಅಲ್ಲಿ ಗಾಡಿಯಾಗಿಲ್ಲ. ಅಯ್ಯೋ, ಮತ್ತೆಲ್ಲಿ ಹೋಯ್ತದು? ಇಲ್ಲೂ ಇಲ್ಲ. ಶಿವ ಅಲ್ಲೇನು ಇರ್ತೈತಿ? ಅಲ್ಲಿರಲ್ಲ ಅದು. ಮಾಡಂದಾರೆ ಆಂಟಿ. ಆಯ್ತು ನೋಡ್ರಿ, ಇನ್ನೊಂದು ಹೆಚ್ಚಿಗೆ ಮಾಡಿರಿ. ನಾನು ಅಂತೀನಿ ಅಕ್ಕವಲ್ರಿ, ಒಂದೇ ಇದೆ. ಟೊಮೆಟೊ ಬಾತ್ ರೆಸಿಪಿ. ಟೊಮೆಟೊ ಬಾತ್ ಮಾಡ್ತೀನಿ ಬರ್ರಿ, ನಿಮಗೆಲ್ಲ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ ಇವತ್ತು. ಇದಕ್ಕೆ ಮೇನಾಗಿ ಟೊಮೆಟೊ ಜಾಸ್ತಿ ಬೇಕು ರೀ. ಟೊಮೆಟೊ ಬಾತಲ್ಲ, ಒಂದು 4 ಟೊಮೆಟೊ ತೊಗೋಬೇಕು, 1-2 ಈರುಳ್ಳಿ ತೊಗೊಂಡಿನಿ ಅಷ್ಟೇ ನಾನು. ಮತ್ತು ಇಲ್ಲಿ ಮಿಕ್ಸರ್ ಹಾಕಬೇಕು, ಇದನ್ನು ಮಸಾಲೆ ಮಾಡ್ಕೋಬೇಕಲ್ರಿ. ಅದಕ್ಕೆ ಇಲ್ಲಿ ಹಸಿ ಕೊಬ್ಬರಿ ಇತ್ತು, ಹಸಿ ಕೊಬ್ಬರಿ ತೊಗೊಂಡಿನಿ. ಮತ್ತು ಹವೀಜ, ಇದಕ್ಕೆ ಹವೀಜ ಮೇನು. ಮತ್ತು ಇಲ್ಲಿ 2 ಲವಂಗ, 1 ಏಲಕ್ಕಿ, 1-2 ಪೀಸ್ ಚಕ್ಕಿ. ಇದು ಜಾಸ್ತಿ ಮಸಾಲೆ ಹಾಕಿದ್ರೆ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ತೊಗೊಂಡ್ರಿ. ಮತ್ತಿಲ್ಲಿ ಟೊಮೆಟೊ ಇದು ಮಿಕ್ಸರ್ ಜಾರ್ನಾಗ ಹಾಕ್ಕೋಬೇಕು. ಮೇನ್ ಇದಕ್ಕೆ ಒಣ ಖಾರ ಪುಡಿ ಬೇಕ್ರಿ. ಇದಕ್ಕೆ ಅದು ಹಾಕೊಂಬಂದೆ ತೋರಿಸ್ತೀನಿ. ಇಲ್ಲಿ ಜೀರಿಗೆ ತೊಗೊಂಡಿನಿ, ಸ್ವಲ್ಪ ಜೀರಿಗೆ ಇಲ್ಲೇ ತೋರಿಸಿದ್ನಲ್ಲ ನಿಮಗೆ. ಮಸಾಲ ಸಾಮಾನು, ಇದು ಟೊಮೆಟೊ
ಮತ್ತು ಇಲ್ಲಿ ಅಚ್ಚ ಖಾರದ ಪುಡಿ. ನಿಮ್ಮ ಕಡೆ ಒಣಮೆಣಸಿನ್ಕಾಯಿ ಇದ್ರೆ ಅವನ್ನ ನೀವು ಹಾಕ್ಕೋಬೋದು ಇದ್ರಾಗ. ನಿಮಗೆ ಎಷ್ಟು ಬೇಕಷ್ಟು ತೊಗೊತೀನಿ. ಪಾಪ ಎಲ್ಲ ಅಲ್ಲಿಗೆ ಒಣಗಿ ತೋರಿ. ನೋಡ್ರಿ ಇಲ್ಲಿ ಒಂದು 4 ಶುಂಠಿ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿನ ಹಾಕಬೇಕು. ರೊಟ್ಟಿ ಮಾಡತ್ತೆ ಇದಿಷ್ಟು ಮಿಕ್ಸರ್ ಮಾಡೋಣ್ರಿ. ಈಗ ಇದೆಲ್ಲ ಮಿಕ್ಸರ್ ಹಾಕ್ತೀನಿ. ನೋಡ್ರಿ ಇಲ್ಲಿ ನಾ ಇದರಲ್ಲಿ ಒಂದು ಅರ್ಧ ಅಕ್ಕಿ ತೊಗೊತೀನಿ. ಅರ್ಧ ಇದಕ್ಕೆ ಎಣ್ಣೆ ಹಾಕ್ಕೊಂಡಿನಿ. ಆಮೇಲೆ ಇವಿರ್ತಾವಲ್ಲ ಇವನ್ನ ಹಾಕ್ಕೊಳ್ಳೋಣಂತ. ಎಣ್ಣೆ ಕಾದಿಂದ ಉಳ್ಳಾಗಡ್ಡಿ, ಟೊಮೆಟೊ ಎಣ್ಣೆ ಕಾದಿದೆ. ಫ್ರೈ ಮಾಡೋಣ್ರಿ ಸ್ವಲ್ಪ. ನೋಡಿರಿ ಇದು ಫ್ರೈ ಆಯ್ತು. ಆಮೇಲೆ ಇದನ್ನು ಹಾಕ್ಬಿಡೋಂತ. ನಾವೇನು ರುಬ್ಕೊಂಡಿವೆಲ್ಲ ಇದನ್ನು ಹಾಕ್ಬಿಡೋಣ್ರಿ ಇದಕ್ಕೆ. ನೋಡಿರಿ ಇದು ಮಸಾಲೆ ಹಾಕೇನಿಲ್ಲ. ಇದು ಸ್ವಲ್ಪ ಹಸಿ ವಾಸನೆ ಹೋಗುತ್ತನ ಫ್ರೈ ಮಾಡೋಣ ಅಂತಿದ್ದು. ಈಗ ಇದೆಲ್ಲ ಹಸಿ ವಾಸನೆ ಹೋಯ್ತು. ಇವಾಗ ಇದಕ್ಕೆ ನೀರು ಹಾಕೋಣಂತ. ಮಸ್ತ್ ಬಂತು ನೋಡ್ರಿ ಇದ್ರದ್ದು ಮಸಾಲೆ ವಾಸನೆ. ಈ ಗ್ಲಾಸಿಲೆ 3 ನೀರು ಹಾಕಿದ್ದೆ ನಾನು. ಅದು 1.5 ಕೊಳವೆ ಅಕ್ಕಿ ತೊಗೊಂಡಿದ್ನಲ್ಲ ಇದರಲ್ಲಿ 3 ಹಾಕಿದ್ದೆ ನಾನು. ನೋಡಿರಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ನಿಮಗೆ ಬೇಕಂದ್ರೆ ಸಕ್ಕರೆ ಹಾಕೋರಿ, ಬೇಡಂದ್ರೆ ಬಿಡ್ರಿ. ಅಕ್ಕಿ ತೊಳೆದಿಟ್ಟನೆಲ್ಲ ಹಾಕ್ಬಿಡ್ತೀನಿ ರೀ. ಇದಕ್ಕೆ ಉಪ್ಪದು ಹಾಕಿದೆ, ತೋರಿಸ್ಲಿಲ್ಲ. ನೋಡ್ರಿ ಅಕ್ಕಿ ಹಾಕಿ ಮುಚ್ಚೇನಿ. ಇದು ಅನ್ನ ಆಗಿಂದ ನೋಡೋಣ ಬರ್ರಿ. ನೋಡಿ ನಮ್ಮದು ಟೊಮೆಟೊ ರೈಸ್ ರೆಡಿ ಆಯಿತು. ನೋಡ್ರಿ ಹಿಂಗಾಗಿದೆ. ಸ್ಮೆಲ್ ಅಂತೂ ಮಸ್ತ್ ಬರ್ತೈತಿ. ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ಮನೆಯಲ್ಲಿ ಟೊಮೆಟೊ ರೈಸ್ ಆಗೈತಿ. ನಮ್ಮದೇ ಟೊಮೆಟೊ ರೈಸ್. ತಗೋ ಸಾಕು. ಚಂಗಿ ರೀ ಯಾರು ಮಾಡಿದ್ರೆ ఏంటి? ಚಂಗಿ ತೊಗೊಂಬಂದಿದ್ರ ಏನು? ಮನ್ಯಾಗಿದ್ರ ಯಾರು ಮಾಡ್ಸ್ಯಾರ್ರಿ? ಚೊಂಗೆ ಮಾಡಿಸ್ಯಾರ್ರಿ. ಚೊಂಗೆ ಮಣಿ ಇದ್ರೆ ನಾನು ಮಾಡ್ತಿದ್ದೆ ನೋಡ್ರಿ ಆಂಟಿ. ಚೊಂಗೆ ಮಣಿ ತೊಗೋಬೇಕೊಂದು. ಇಲ್ರಿ ಇಲ್ಲ ಆದ್ರೆ ನಾನು ಮಾಡ್ತಿದ್ದೆ ಚೊಂಗೆ. ನಮ್ಗೆ ಭಾಳ ಇಷ್ಟ. ನೀವು ಮಾಡಿದ್ರಿ? ಅಯ್ಯ ಮಸ್ತ್ ಇರ್ತಾವ ಚೊಂಗೆ. ನಮ್ಮ ಗದಗ್ನಾಗ ಮಾಡ್ತಾರೆ. ನಮ್ಮ ಕಡೆ ಮಾಡ್ತಾರೆ. ನಮ್ಮ ತೋರ್ಮನ್ಯಾಗ ಮಾಡ್ತಾರೆ. ನಮ್ಮ ಹುಡುಗರು ತಿಂತಾವು. ಅದು ತಂದು ಮಾಡ್ಬೇಕು.
ಹೌದ್ರಿ. ನನಗೂ ಚೊಂಗೆ ಭಾಳ ಇಷ್ಟ ಸೇರ್ತಾವ. ಆದ್ರೆ ಏನು ಮಾಡ್ಬೇಕು? ಕೈ ಚೊಂಗೆ ಹೆಂಗೆ ರೀ? ಹಾಂ ಹೌದ್ರಿ. ಹಾಂ ದಪ್ಪ ಅಕ್ಕವ್ರಿ. ಇವು ಚಂದ ಬರ್ತಾವ್ರಿ ಚೊಂಗೆ ಮಾಡ್ಯಾಗ. ಅವ ನಂಗೆ ಅವ ಸೇರ್ತಾವ್ರಿ. ಮಾಡ್ಬೇಕ್ರಿ? ಎದಕ್ಕೆ ರೀ? ಬೆಲ್ಲ ಹಾಕ್ತೀರಿ ಬರೇ? ನಾವು ಹಿಂಗೆ ಇದು ಹೆಂಗೆ ಸುಸ್ಲ ಮಾಡ್ತೀವಲ್ರಿ, ಕರ್ಚಿಕಾಯಿಗೆ ಮಾಡ್ತೀವಲ್ಲ, ನಾವು ಹಂಗೆ ಮಾಡ್ತೀವಿ. ಅದು ಹಂಗೆ ಮಾಡಿ ಆಮ್ಯಾಗ ಇನ್ನೊಂದು ಮುತ್ತುಮ್ ಸಕ್ರೆ ಅಂತ ಸಿಕ್ತೈತೆ ನೋಡ್ರಿ, ಸಕ್ರೆಗೆ ಹೋಸ್ತಾರಲ್ಲ, ಅದು ಹಚ್ಕೊಂಡು ತಿಂತಾರೆ ತೊಗೊಂಬಂದು. ನಮ್ಮ ಕಡೆ ಹಂಗೆ ಮಾಡ್ತಾರೆ ರೀ. ಹಾಂ 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 ಮಣಿ ಗೊತ್ತೈತೆ ಬಿಡ್ರಿ, ಚೊಂಗೆ ಮಣಿ. ಅದನ್ನೆಲ್ಲ ನಾವು ಕಸ್ತಾಸಿ ಬರೀ ಸೂಪ ಬೆಲ್ಲದ ಹಾಡು ಮಾಡಿ ಅದು ಬೆಲ್ಲದ ಹಾಡು ಮಾಡಿ ಸುರಿದ ಅದ್ರ ಮೇಲೆ ಉದುರಿಸೋದಾಗಲ್ಲ. ರೊಟ್ಟಿ ನೀವು ಬೇರೆ ತೆಗೆದು ಕೊಡ್ತಿದ್ರೆ ಇದ್ರಾಗ ಏನು ಆಮೇಲೆ ಹಾಕ್ತೀನಿ ಅಂತ ತೆಗೆದು ಚಪಾತಿನ. ನನಗೆ ಗಾ ಬಂದು ಎಣ್ಣೆ ತಗೊಂಡು ತಗೋಬೇಕು. ಕೊಡ್ರಿ ಕೊಡ್ರಿ, ಇದು ಭಾಳ ಡೇಂಜರ್ ಇರ್ತೀವಿ. ಹತ್ತು ತರಬೇಕು. ಇವತ್ತೆಲ್ಲ ತರಬೇಕು. ಎಂಟಿ ಸಂತಿ ಸಂಜೆ ಹೋಗ್ಬೇಕು ತರಾಕ. ಹೋಗ್ಬೇಕು ಹಾಂ ನೀನೇ ಬರ್ಬಿಟ್ಟಿನಿ ಎಲ್ಲ. ಹೌದ್ರಿ ಹೌದ್ರಿ. ಸ್ಟಿಚಬಲ್ ಸಿಗ್ತಾವಲ್ರಿ ಆಂಟಿ? ಹೌದು, ನಾನು ತೊಗೋಬೇಕು ಒಂದೆರಡು ಚಲೋ. ಯಾವಾಗುತ್ತೆ ಇನ್ನು ಮಾರ್ಕೆಟ್ ಹೋಗಿಲ್ಲ, ಎಷ್ಟು ದಿನ ಆಯ್ತು. ಹೌದ್ರಿ. ಕಟ್ಟಿಗೆ 10 ಲೀಟರ್ ಪೆಟ್ರೋಲ ಮತ್ತು 5-6 ಟೈರ್. ಮನುಷ್ಯರಿಗೆ ಹೆಂಗಿದ್ರಿ ಆಂಟಿ? 2 ಕ್ವಿಂಟಲ್ ಅಂದ್ರೆ 200 kg ಆಯ್ತು. ಹೌದಿಲ್ರಿ? ಅದು ಮನುಷ್ಯರ ಎತ್ತದಕ್ಕಾಗಿ 4-5 ಮಂದಿ ಎತ್ತದಕ್ಕಾಗಿ ಗಾಡಿ ತರ್ಸ್ಯಾರ ಹೆಣ ಒಯ್ಯಾಕ. ಬಿಜಾಪುರ ಗಾಡಿ ಹೋಗಿದತ್ತ ಅನಾಹುತ ಮನುಷ್ಯ ಬಿಡ್ರಿ. ಮತ್ತು ಇದು ಸುಪ್ರೇಸರ್ ಇದ್ದಕ್ಕ ಎಲ್ಲ ಸುಪ್ರೇಸರ್ ಇದ್ದಾರಂತ ಎಲ್ಲ ಫ್ಯಾಕ್ಟ್ರಿ ತಂದಿದ್ರತ್ತ ನೋಡ್ರಿ. ಈಜುಗೋಡು ಎಮ್ಮಿ ಪಾಟಿಲ್ಲ ಅವ್ರು ಮತ್ತೆ ಅವ್ರ ಅಣ್ಣ ರಾಜಕೀಯ ಮಾಡ್ಯಾರ. ಚೇರ್ ಮಾಡಿದ್ರು ಆರ್ಸ್ಕೊಂಡಾಗ ಅಂತ ಹೇಳಿ ಕಂಡಕ್ಟಿಂಗ್ ಬಂದಿದ್ರತ್ತ. ಏನಿಲ್ಲ ರೀ ಬಿಜಾಪುರದಲ್ಲಿ ಬೆಳ್ಳುಬೆರಿ. ಹಾಂ ಬೆಳ್ಳುಬೆರಿ ಅವ್ರ ಪಪ್ಪಾರ ನೀನೇನು ಅಲ್ಲಿ ಬೆಳ್ಳುಬೇರ ಪಟ್ಟ ಬಡಿಗ ಅವರು ನಮಗೆ ಭಾಳ ಪರಿಚಯ. ಅವರು ಹೇಳಕತ್ತೀವಿ ರೊಟ್ಟಿ ಇಡಬೇಕು. ಹಾಂ ರೊಟ್ಟಿ ಇಡ್ರಿ ಆಂಟಿ. ಹೌದಾ 2 ಕ್ವಿಂಟಲ್ ಇದ್ದತ್ತ. ಇವಾಗ ನಾವು ಈ ಬಾಗಿನ ತಕ್ಕ ನೋಡಿ ಅವ್ರಿಗೆ 2 ಕ್ವಿಂಟಲ್ 2 ಕ್ವಿಂಟಲ್ ಏನಿರ್ತಾನೆ ಮನುಷ್ಯ ಭಾಳ 1 ಕ್ವಿಂಟಲ್ ನೀನು ನೋಡಿ ಇಲ್ಲಿ ತಗೊಂಡಿ ಅದಾಗ ಭಾಳ ಅಂದ್ರೆ 1 ಕ್ವಿಂಟಲ್ 2 ಕ್ವಿಂಟಲ್ ಮನುಷ್ಯ ಎಲ್ಲಿ ಕೇಳ್ರಪ್ಪ. ನಮ್ಮ ತಂಗಿ ಅದಾಳ 70, 75, 80 kg ಮ್ಯಾಲ. ನಮ್ಮ ತಂಗಿನ ಅದಾಳ ಈಗ. ನಮ್ಮ ತಂಗಿನ ದಪ್ಪ ಹೇಳಕ್ಕಾಗಿ. ಹೌದ್ರಿ. ಮತ್ತು 2 ದಪ್ಪಕ್ಕ 2 ಎಂಟಿಗಳು ದಪ್ಪ ಹೇಳ ಏನಿ ಹೊಟ್ಟೆ ರೀತಿ ಚುಡು ಹೊಟ್ಟೆ ಬಂದೈತಿ. ಮೊದ್ಲು ಏನೂ ಇದ್ರಿ ಪಾಪ ಏನಿದ್ರಪ್ಪ ನಮ್ಗೆ ಸಣ್ಣಿದ್ದಿಲ್ಲ. ಈಗೇನೋ ಹಾಕ್ತಾರ ಅಂತ ಅಯ್ಯೋ ತುಂಬ. ಮತ್ತು ಅದ್ರಾಗ ಮೀನುದ ದಗ್ದ ಮಾಡಲ್ಲಕ್ಕ ನಮ್ಮ ತಂಗಿ. ನಾವು ಗಿಡಾನ ಅವ್ರಿಗೆ ಶೀತ ಅನಿಸ್ತೈತೆ ಅಕ್ಕ. ಏನಪ್ಪ ಮೀನು ದಗ್ದ ಮಾಡ್ಬೇಕಲ್ಲಕ್ಕ. ಮಾಡ್ಬೇಕ್ರಿ. ಮಾಡಂಗಿಲ್ಲಕ್ಕ. ಕೆಲಸ ಮಾಡಿದ್ರೆ ಈ ಕಡೆ ಇಲ್ಲ ಚಲೋ ಐತಿ ಆಂಟಿ. ನಂಗೆ ಮತ್ತೆ ಆತು ಮತ್ತು ನಿಮ್ಗೆ ನಾಳೆ ತೆಗೀರಿ ಅಂತ ಕುಂದ್ರಿ ಅಂತ. ಗಿಡ ದೊಡ್ಡ ಅದು ನೋಡ್ರಿ ಆಂಟಿ. ಹೌದ್ರಿ.
ಅವಸರ ನೋಡ್ರಿ ಅಲೋವೇರಾ ಹೌದ್ರಿ ನಮ್ಮಂತೆ ನೋಡತ್ತೀವಿ ಮಳೆ ಒಂದು ಸಣ್ಣಗೆ ಹತ್ತೈತಿ ಚಾರ ಮಾಡಿದ್ರೆ ಆಯಿತು ನೋಡ್ರಿ ಹೊರಗಡೆ ಬಂದು ಕಿರಾಣಿ ಸಂತಿ ತರಬೇಕು ಸ್ವಲ್ಪ ಅದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮ ಮನೆ ಹತ್ರ ಕೆಳಗಡೆ ಇದೆ ಕಿರಾಣಿ ಅಂಗಡಿ ಹೋಗಿ ಸ್ವಲ್ಪ ಸಂತಿ ತರಬೇಕು ಸ್ವಲ್ಪ ಕಿರಾಣಿ ಸಾಮಾನು ತರೋದಿತ್ತು ಆವಾಗಲೇ ಹೋಗಿ ಕಿರಾಣಿ ಸಾಮಾನು ತಗೊಂಡು ಬಂದೆ ರೀ ಇವಾಗ ಊಟ ಮಾಡಬೇಕು ಅಂತ ಒಳಗಡೆ ಹೊಂಟಿದ್ದೀನಿ ಹಾಂ ಯಾವ ಸ್ವಲ್ಪ ಮಾಡಬೇಕಿಲ್ಲ ಏನಿಲ್ಲ ಆಯ್ತು ಬಿಡು ಬಾಕ್ಲ ಹಾಕ್ಬಿಡು ಬಾ ನೋಡಿ ನಮ್ದಂತೂ ಊಟ ಆಯಿತು ಊಟ ಮಾಡಿ ಮತ್ತೆ ಒಂದು ನೋಡಿ ಫ್ರೆಂಡ್ಸ್ ಇವಾಗಂತೂ ಊಟ ಆಯಿತು ನಮ್ಮದೆಲ್ಲ ನಿಮ್ಮದು ಊಟ ಆಯಿತು ಅಂದ್ಕೊತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಗುಡ್ ನೈಟ್